ನಾವು ದುಡ್ಡಿಗೋಸ್ಕರ ಅಲ್ಲ ಮಾಡ್ತಿರೋದು, ಮನೆ ಜವಾಬ್ದಾರಿಗೋಸ್ಕರ. ಅದನ್ನೇ ಈ ಮೂವಿ ತೋರಿಸಿದ್ದಾರೆ. ಪ್ರತಿಯೊಬ್ಬರು ಒಬ್ಬ ಮೂವಿ ಅಂದ್ರೆ ಒಬ್ಬ ಡೆಲಿವರಿ ಬಾಯ್ ಯಾವ ರೀತಿ ಕಷ್ಟಪಡ್ತಾನೆ ಅಂತ ತೋರಿಸಿದ್ದಾರೆ, ಏನು ಜವಾಬ್ದಾರಿ ಇರುತ್ತೆ ಅಂತ ತೋರಿಸಿದ್ದಾರೆ. ಮೊದಲು ನಾವು ನಮ್ಮನ್ನು ಗೌರವಿಸ್ಕೋಬೇಕು. ಸೆಲ್ಫ್ ರೆಸ್ಪೆಕ್ಟ್ ಇದೆ ದೊಡ್ಡದು ಯಾವುದೂ ಇಲ್ಲ. ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಇವತ್ತೇನಪ್ಪ ಅಂದರೆ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿದ್ದೀರಾ. ಏನಪ್ಪ ಅಂದರೆ ಯುವ ಸಿನಿಮಾ ಏನು ಯುವರಾಜ್ ಕುಮಾರ್ ಏನು ಮಾಡಿದ್ದಾರೆ, ಅವರ ಯುವ ಸಿನಿಮಾನ ಹೋಗ್ತಾ ಇದ್ದೀವಿ. ಕಾರಣ ಏನಪ್ಪ ಅಂದರೆ ಅದರಲ್ಲಿ ಡೆಲಿವರಿ ಬಾಯ್ ಆಗಿ ಒಂದು ಸ್ವಲ್ಪ ಕೆಲಸ ಮಾಡ್ತಾರೆ. ಆಲ್ರೆಡಿ ನಾನೊಂದು ರೀಲ್ಸ್ನ ಹಾಕಿದ್ದೀನಿ, ನೀವು ಆಲ್ರೆಡಿ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಜಿಜೆ ಕನ್ನಡ ಟೀಮ್ ಜಿಜೆ ಕನ್ನಡ ಅಂದರೆ ಇದರಲ್ಲಿದೆ, ಇನ್ಸ್ಟಾದಲ್ಲಿದೆ, ಹೋಗಿ ನೋಡಿಲ್ಲ ಅಂದರೆ ನೋಡಿ. ಅಂದರೆ ಡೆಲಿವರಿ ಬಾಯ್ ಆಗಿ ಕೆಲಸನ ಮಾಡಿದ್ದಾರೆ, ಅವ್ರ ಕಷ್ಟನ ತೋರಿಸಿದ್ದಾರೆ. ಅದು ಯಾವ ರೀತಿ ಇದೆ ಸಿನಿಮಾ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದನೂ ಒಂದು ಸ್ವಲ್ಪ ಸಪೋರ್ಟ್ ಇರಲಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ತೀನಿ. ಬನ್ನಿ ಇವಾಗ ಸಿನಿಮಾ ಥಿಯೇಟ್ರಿಗೆ ಹೋಗೋಣ. ನೋಡಿ ನಮ್ಮ ಹುಡುಗ ಒಬ್ಬವನೇ, ಇನ್ನೊಬ್ಬ ಇಲ್ಲ ಅವನಲ್ಲಿ ಎಲ್ಲಿ ಬಂದ ಬನ್ನಿ. ನಮಸ್ತೆ ಬನ್ನಿ. ಎಲ್ಲಿದೆ? ಟೈಮ್ ಆಗಿದೆ ಆಲ್ರೆಡಿ. ಹಾಂ ನೋಡಿ ನಮ್ಮ ಪಿಕ್ಚರ್ ನೋಡಕ್ ಬಂದ್ಬಿಟ್ಟಿದ್ದೀವಿ. ಡ್ಯೂಟಿ ಆಫ್ ಮಾಡಿಬಿಟ್ಟು ಮೂವಿ ನೋಡಕ್ ಬಂದಿದ್ದೀವಿ. ನೋಡ್ರಿ ಯಾವ ತಗೊಂಡ್ರಿ? ನಾವು ಇದು ಮೂವಿಗೆ ಹೋಗ್ತಾ ಇದ್ದೀವಿ, ಮತ್ತೆ ಸಿಗ್ತೀನಿ. ಏನೂ ಕೇಳಿಸಲ್ಲ, ಆದ್ರೂ ಪರವಾಗಿಲ್ಲ. ಕೇಳಿಸಲ್ಲ. ಸ್ಟಾರ್ಟ್ ಆಗಿದೆಪ್ಪ ಮೂವಿ. ಅಂದರೆ ಇನ್ನೂ ಅದು ಡೆಲಿವರಿ ಬಾಯ್ದೇನೋ ಇಲ್ಲ, ಅದು ಇನ್ನೂ ಬಂದಿಲ್ಲ. ಇನ್ನು ಮೇಲೆ ಸೆಕೆಂಡ್ ಪಾರ್ಟ್ನಾಗ ಐತಿ, ಅದಕ್ಕೆ ನೋಡಕ್ಕೆ ಬಂದೀವಿ, ಕಾಯಕತ್ತೀವಿ. ನೀವು ಯಾರಾದರೂ ನೋಡಿದ್ರೆ ಕಮೆಂಟ್ ಮಾಡಿರಿ ಅಷ್ಟ. ನಮ್ಮ ಹುಡುಗ ಅಲ್ಲಿ ಏನೋ ಸ್ನ್ಯಾಕ್ಸ್ ತಗೋತಾನೆ. ಇವಾಗ ಇಂಟರ್ವಲ್ ಬಂದೈತೆ, ಬಿಟ್ಟೈತೆ, ನೋಡೋಣಂತ ಹೇಳ್ರಿ. ಮತ್ತೆ ಹೆಂಗೆ ಅನಿಸ್ತದೆ? ಫಸ್ಟ್ ಹಾಫ್ ಸಖತ್ತಾಗೈತೆ. ಫಸ್ಟ್ ಹಾಫ್ ಸಖತ್ತಾ? ಸೆಕೆಂಡ್ ಹಾಫ್ ನೋಡ್ರಿ. ಸರ್ ಅಲ್ಲ, ಇದೇ ಡ್ರೆಸ್ ಹಾಕೊಂಡು ಬಂದಿದ್ದೀನಿ ನಾನು ಕೂಡ. ನಮ್ಮ ಹುಡುಗ ಏನೋ ತಗೋತಾನೆ, ಬನ್ನಿ. ಏನು ತಗೊಳ್ತಾ? ಪಾಪ್ಕಾರ್ನ್ ಒಂದು ತಗೋ ಸರ್. ಮೊದಲು ನಾವು ನಮ್ಮನ್ನು ಗೌರವಿಸ್ಕೋಬೇಕು. ಸೆಲ್ಫ್ ರೆಸ್ಪೆಕ್ಟ್ ಇದೆ ದೊಡ್ಡದು ಯಾವುದೂ ಇಲ್ಲ. ಇವತ್ತು ಯುವ ಮೂವಿ ನೋಡಿದ್ವಿ. ಏನಂದ್ರೆ ಸಖತ್ತಾಗಂತೂ ಇದ್ರಾಗಂತೂ ಅಷ್ಟಕ್ಕೆ ಒಂದು 20-25 ನಿಮಿಷ ಈಗ ಡೆಲಿವರಿ ಬಾಯ್ ಬಗ್ಗೆನ ತೋರ್ಸಾರು. ಡೆಲಿವರಿ ಬಾಯ್ ಬಗ್ಗೆ ಇದು ಎಲ್ಲರೂ ನೋಡ್ಬೇಕಾಗಿದ್ದ. ಲಾಸ್ಟಿಗೆ ಒಂದು ಲೈನ್ ಬರ್ತೈತೆ, ಡೆಲಿವರಿ ಬಾಯ್ ಚಾಂಪಿಯನ್ ಅಂತೇಳಿ ಬರ್ತೈತಿ. ಎಲ್ಲ ಕಡೆನೂ ಅದರ ಕುಸ್ತಿ ಬಂದೇ ಇರ್ತೈತಿ. ಅದ್ರಾಗ ಡೆಲಿವರಿ ಬಾಯ್ ಚಾಂಪಿಯನ್ ಅಂತ ಬರ್ತೈತಿ. ಮೂವಿ ಅಂತೂ ಸಖತ್ತಾಗೈತಿ, ಎಲ್ಲರೂ ನೋಡ್ರಿ. ಡೆಲಿವರಿ ಬಾಯ್ಗಳು ಒಗ್ಗಟ್ಟನ್ನು ತೋರಿಸ್ಯಾರ. ಅದ್ರಾಗ ಒಂದು ವಿಚಾರದಾಗ ಯಾರೋ ಒಬ್ಬರನ್ನ ಹೊಡೆದಿರ್ತಾರೆ ಡೆಲಿವರಿ ಬಾಯ್ನ. ಆ ಡೆಲಿವರಿ ಬಾಯ್ನ ಹೊಡೆದಾಗ ಏನಾಗುತ್ತೆ, ಎಲ್ಲರೂ ಒಗ್ಗಟ್ಟಾಗ್ತಾರೆ. ಒಗ್ಗಟ್ಟಾಗಿ ಯಾವ ರೀತಿ ಮಾಡಬೇಕಂದ್ರೆ ಅದ್ರಾಗ ತೋರಿಸ್ಯಾರ. ನೀವು ಒಗ್ಗಟ್ಟಾಗಿ ಎಲ್ಲರೂ ಸಿನಿಮಾ ನೋಡ್ರಿ. ಫಸ್ಟ್ ಸಿನಿಮಾ ನೋಡ್ರಿ, ಪ್ರತಿಯೊಂದು ಅದ್ರ ನೇರ ಒಂದು 5 ನಿಮಿಷ ತೋರಿಸಿರ್ಬೋದು ಅಂತ ನಾನು ಅನ್ಕೊಂಡು. ಡೆಲಿವರಿ ಬಾಯ್ ಬಗ್ಗೆ ಒಂದು 5 ನಿಮಿಷ ತೋರಿಸಿರ್ಬೇಕಂದ್ರೆ ಸೆಕೆಂಡ್ ಹಾಫ್ನಾಗ 20-25 ನಿಮಿಷ ಡೆಲಿವರಿ ಬಾಯ್ ಬಗ್ಗೆನೇ ಐತಿ. ಡೆಲಿವರಿ ಬಾಯ್ ಯಾಕೆ ಆಗ್ತಾನೆ, ಒಬ್ಬ ಡೆಲಿವರಿ ಬಾಯ್ ಯಾಕೆ ಆಗ್ತಾನೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ತೋರಿಸ್ಯಾರ. ಎಲ್ಲರೂ ನೋಡ್ರಿ, ನನಗಂತೂ ಇಷ್ಟ ಆಯಿತು. ಇದಂತೂ ನನಗೆ ಅನ್ಸಿದ ಮಟ್ಟಿಗಂತೂ 100% ಪಕ್ಕ ಹೋಗ್ತೈತಿ. ನಿಮಗೇನು ಅನ್ಸುತ್ತೆ? ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ. ಇವತ್ತು ತುಂಬಾ ತಿಳ್ಕೊಂಡಿರೋದು ಏನು ಅಂತಂದರೆ, ನಾವು ಡೆಲಿವರಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಜವಾಬ್ದಾರಿಗೋಸ್ಕರ, ಸುಮ್ಮನೆ ಶೋಕಿಗೋಸ್ಕರ ಮಾಡಲ್ಲ. ತುಂಬಾ ಸಿನಿಮಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಡೆಲಿವರಿ ಬಾಯ್ಸ್ನಲ್ಲೂ ಒಂದೇ ಒಂದು ಪ್ರಾರ್ಥನೆ, ಎಲ್ಲರೂ ಫಸ್ಟು ಮೂವಿ ನೋಡಿ, ಮತ್ತು ನಿಮ್ಮ ಕೆಲಸದ ಮೇಲೆ ನಿಮಗೆ ಗೌರವ ಇರಬೇಕು. ಅದನ್ನು ನಾನು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೀನಿ. ಇದರಲ್ಲಿ ತುಂಬಾ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಒಬ್ಬ ಡೆಲಿವರಿ ಬಾಯ್ ಯಾಕೆ ಆಗ್ತಾನೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಕೆಲವರು ಅಂದ್ಕೊಳ್ತಾರೆ ಇವತ್ತು ನಡೆದಿದ್ದು ಹಿಂಸೆ ಹಿಂಸೆ ಕೆಲವರು ಅಂತಾರೆ ಮೇಲ್ಬನ್ನಿ ಅಂತ ಹೇಳ್ತಾರೆ. 4 ಫ್ಲೋರು ಹತ್ಕೊಂಡು ಹೋಗಿ ಕೆಳಗೆ ಇಳಿದು ಬರೋದು ಕಷ್ಟ ಅನ್ನೋದು ನಿಮ್ಗೆ ಗೊತ್ತಿದೆ. ಆ ಕಸ್ಟಮರ್ ಅಂತಾರೆ ದುಡ್ಡು ಕೊಟ್ಟಿದ್ದೀವಲ್ಲ, ನಾವು ದುಡ್ಡಿಗೋಸ್ಕರ ಅಲ್ಲ ಮಾಡ್ತಿರೋದು, ಮನೆ ಜವಾಬ್ದಾರಿಗೋಸ್ಕರ. ಅದನ್ನೇ ಈ ಮೂವಿ ತೋರಿಸಿದ್ದಾರೆ. ಪ್ರತಿಯೊಬ್ಬರು ಒಬ್ಬ ಮೂವಿ ಅಂದರೆ ಒಬ್ಬ ಡೆಲಿವರಿ ಬಾಯ್ ಯಾವ ರೀತಿ ಕಷ್ಟಪಡ್ತಾನೆ ಅಂತ ತೋರಿಸಿದ್ದಾರೆ, ಏನು ಜವಾಬ್ದಾರಿ ಇರುತ್ತೆ ಅಂತ ತೋರಿಸಿದ್ದಾರೆ. ಅದರಲ್ಲಿ ಪ್ರತಿಯೊಂದು ಅಂದರೆ ಒಗ್ಗಟ್ಟನ್ನು ಯಾವ ಆಗಬೇಕು ಅಂತ ತೋರಿಸಿದ್ದಾರೆ. ಆದರೆ ನಮ್ಮಲ್ಲಿ ಎಕ್ಸ್ಪೆಷಲಿ ಸ್ವಿಗ್ಗಿ, ಝೊಮ್ಯಾಟೊ ಯಾವುದೇ ಡೆಲಿವರಿ
ಅಪ್ಲಿಕೇಶನ್ ಇರಲಿ, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಹಾಂ, ಇದನ್ನು ನಾನು ಪ್ರತಿಯೊಬ್ಬರನ್ನೂ ಕೇಳ್ಕೊಳ್ಳೋದು ಒಂದೇ ಒಂದು ವಿಚಾರ. ಯಾರಿಗೆ ಅವ್ನು ಸ್ವಿಗ್ಗಿ ಆಗ್ಬೋದು, ಅವ್ನು ಝೊಮ್ಯಾಟೊ ಆಗ್ಬೋದು, ಯಾರೇ ಆಗ್ಬೋದು, ಒಬ್ಬ ಡೆಲಿವರಿ ಬಾಯ್ಗೆ ಡೆಲಿವರಿ ಪಾರ್ಟ್ನರ್ ಯಾರನ್ನೂ ಟೀಕೆ ಮಾಡೋದಿಲ್ಲ. ಎಲ್ಲನ ಕಷ್ಟ ತಗೊಂಡ್ರು ಅವನಿಗೆ ಹೆಲ್ಪ್ ಮಾಡಬೇಕು. ಮತ್ತೆ ಏನಾದ್ರು ನಿಮಗೆ ಮೋಸ ಆಗ್ತಿದೆಯಾ ಅದನ್ನು ಕೇಳಬೇಕು. ಎಲ್ಲೂ ಕೇಳಿದ್ರೆ ಒಬ್ಬರಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕು. ನನಗೆ ಯಾಕಪ್ಪ ನಂದಲ್ವಲ್ಲ ಕೆಲಸ ಅಂತ ಹೇಳಿ ಅದೇ ಬಂದಿರೋದು. ಅದನ್ನೇ ತೋರಿಸಿದ್ದಾರೆ. ಅದನ್ನ ಮಾಡಬೇಡಿ. ಯಾರೆಲ್ಲ ಡೆಲಿವರಿ ಪಾರ್ಟ್ನರು ಡೆಲಿವರಿ ಜಾಬ್ ಮಾಡ್ಕೊಂಡಿದ್ರೆ ಪಾರ್ಟ್ ಟೈಮ್ ಆಗಿರ್ಬೋದು, ಫುಲ್ ಟೈಮ್ ಆಗಿರ್ಬೋದು, ಒಂದ್ಸಲಿ ನೋಡಿ. ಯಾವ್ಯಾವ ಮೂವಿಗಳನ್ನೆಲ್ಲ ನೋಡ್ತೀರಾ, ಇಂಥವೆಲ್ಲ ನೋಡ್ತೀರಾ, ಇದನ್ನೊಂದ್ಸತಿ ನೋಡಿ. ಇದು ನನ್ನ ರಿಕ್ವೆಸ್ಟು. ನೋಡಿ, ನೀವು ಎಂಜಾಯ್ ಮಾಡಿ. ಸೆಕೆಂಡ್ ಹಾಫ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ನನಗೆ ಏನಂದ್ರೆ ಹೇಳೋಕ್ಕಾಗ್ತಾಯಿಲ್ಲ. ಸಖತ್ತಾಗಿದೆ ಸಿನಿಮಾ ಅಂತೂ, ಸಖತ್ತಾಗಿದೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಅನ್ಕೊಂಡಿರಲಿಲ್ಲ ಈ ರೀತಿ ಇರುತ್ತೆ ಅಂತ. ಏನೋ ಡಿಫ್ರೆಂಟಾಗಿ ಡೆಲಿವರಿ ಬಾಯ್ ಬಗ್ಗೆ ಆಕ್ಚುಲಿ ಟ್ರೈಲರ್ ನೋಡಿದೆ ನಾನು. ಸಿನಿಮಾ ನೋಡಲೇಬೇಕು ಅಂತ ಹೇಳಿ ಬಂದಿದ್ದು. ಆಕ್ಚುಲಿ ಮೂವಿ ಎಲ್ಲರೂ ಬಂದ್ಬಿಟ್ಟು ನೋಡಿ ಎಂಜಾಯ್ ಮಾಡಿ. ಅಲ್ಲ, ಇವನಿಗೆ ಕೆಲಸ ಇಲ್ಲ, ಆರ್ಡರ್ಸ್ ಇಲ್ಲ. ನೋಡಿ, ನಾವು ಕೆಲಸ ಮಾಡ್ಕೊಂಡು ಡ್ಯೂಟಿ ಮೂವಿ ನೋಡೋಗೋಸ್ಕರನೇ ಬಂದಿರೋದು. ಅಂದ್ರೆ ಒಳ್ಳೆ ತರ ರೀತಿಯಿಂದ ಒಂದು ಇದು ಕೊಟ್ಟಿದ್ದಾರೆ. ಏನದು ಮೂವಿಯಲ್ಲಿ ಇದು ಕೊಡ್ತಾರಲ್ಲ, ಡೆಲಿವರಿ ಬಗ್ಗೆ ಯಾವ ತರ ಇರ್ಬೇಕಂತ. ಲಾಸ್ಟ್ ಹೇಳ್ತಾ ಪ್ರತಿಯೊಂದು ಒಂದು ಇದು ನಡೀತಾ ಇರುತ್ತೆ ಕಬಡ್ಡಿ ಸಿನಿಮಾ ಅಂತ. ನೀವು ಬಂದು ನೋಡ್ಬೇಕು. ಡೆಲಿವರಿ ಬಾಯ್ ಚಾಂಪಿಯನ್ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬ ಡೆಲಿವರಿ ಸಾಧನೆ ಮಾಡಬೇಕಂತ ತೋರಿಸಿದ್ದಾರೆ. ಯಾವ್ದು ಕೆಲಸನೂ ಸುಮ್ಮನೆ ಅಂತ ಮಾಡಲ್ಲ. ಎಲ್ಲ ಮನೆ ಎಲ್ಲ ಕೆಲಸ ಒಂದೇ. ಎಲ್ಲ ಮಾಡೋದು ದುಡ್ಡಿನಗೋಸ್ಕರನೇ. ದುಡ್ಡಿದ್ರೆ ದುನಿಯಾ. ಓಕೆನಾ? ಇಷ್ಟೊತ್ತಲ್ಲಿ ಮೂವಿ ನೋಡಿ, ಥಿಯೇಟರ್ ಬಂದ್ಬಿಟ್ಟು ನೋಡಿ ಇಷ್ಟ ಆಗುತ್ತೆ ಅಷ್ಟೇ ಹೇಳೋದು. ಓಕೆ ಸ್ನೇಹಿತರೆ, ಬಾಯ್. ಸ್ನೇಹಿತರೆ, ಸಿನಿಮಾನ ನೋಡಿ, ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಸಖತ್ತಾಗಿದೆ. ಏನಪ್ಪ ಅಂದರೆ ಯುವರಾಜ್ ಕುಮಾರ್ ಅವರು ಫಸ್ಟ್ ಸಿನಿಮಾ ಮಾಡಿದ್ದಾರೆ ಅಂತಲೇ ಅನಿಸಲ್ಲ ನಮಗೆ. ಆ ರೀತಿ ಸಖತ್ತಾಗಿದೆ. ಒಂದೊಂದು ಸೀನ್ಗಳು ಕೂಡ ಸಖತ್ತಾಗಿ ಬಂದಿದೆ. ಲಾಸ್ಟಲ್ಲಿ ಒಂದು 20 ನಿಮಿಷ ಡೆಲಿವರಿ ಬಾಯ್ಗಳ ಬಗ್ಗೆ ತೋರಿಸಿದ್ದಾರೆ. ಡೆಲಿವರಿ ಬಾಯ್ಗಳು ಒಗ್ಗಟ್ಟು ಹೆಂಗಿರುತ್ತೆ ಅಂತಲೂ ಕೂಡ ತೋರಿಸಿದ್ದಾರೆ. ಡೆಲಿವರಿ ಬಾಯ್ಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತಲೂ ಕೂಡ ತೋರಿಸಿದ್ದಾರೆ. ಲಾಸ್ಟಲ್ಲಿ ಡೆಲಿವರಿ ಬಾಯ್ ಚಾಂಪಿಯನ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಅಂದರೆ ಒಂದು ಪಂದ್ಯ ನಡೀತಾ ಇರುತ್ತೆ. ಆ ಪಂದ್ಯದಲ್ಲಿ ಡೆಲಿವರಿ ಬಾಯ್ ಸೆಮಿಫೈನಲ್ಗೆ ಆದ, ಡೆಲಿವರಿ ಬಾಯ್ ಫೈನಲ್ಗೆ ಎಂಟ್ರಿ ಆದ, ಡೆಲಿವರಿ ಬಾಯ್ ಚಾಂಪಿಯನ್ ಆದ ಅಂಥೇಳ್ಬಿಟ್ಟು ಆ ಟೈಟಲ್ ಇದೆಯಲ್ಲ, ಅದನ್ನ ಕೇಳೋಕ್ಕೆ ಒಂಥರ ಖುಷಿ ಆಗುತ್ತೆ. ಓಕೆ, ಸಖತ್ತಾಗಿದೆ. ನಾನೇನು ಅಂದ್ಕೊಂಡಿದ್ದೆ, ಒಂದು 5 ನಿಮಿಷ ಇರ್ಬೋದು ಡೆಲಿವರಿ ಬಾಯ್ ಬಗ್ಗೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಬಟ್ 5 ನಿಮಿಷ ಇಲ್ಲ, ಆಲ್ಮೋಸ್ಟ್ ಒಂದು 20ರಿಂದ 25 ನಿಮಿಷ ಇದೆ. ಒಂದು ಅರ್ಧ ಗಂಟೆ ಅನ್ಕೊಳ್ಳಿ. ಇದೇ ಟರ್ನಿಂಗ್ ಪಾಯಿಂಟೇ. ಆ ರೀತಿಯಾಗಿದೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ನೀವು ಮಿಸ್ ಮಾಡಬೇಡಿ.